ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ವೀಕ್ಷಕರು ಕೆಲವು ತಮ್ಮ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಹೇಳಿದ್ದು ಅವುಗಳನ್ನು ಈ ವಿಡಿಯೋದಲ್ಲಿ ಪರಿಹರಿಸುವ ಪ್ರಯತ್ನ ಮಾಡೋಣ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೀಕ್ಷಕರೊಬ್ಬರು ಪ್ರಶ್ನೆಯನ್ನು ಕೇಳಿದ್ದು, ಅವರು ತಮ್ಮ ಸಂಗಾತಿ ಶಿಶ್ನವನ್ನು ಕೊಡು ಬಾಯಲ್ಲಿ ಹಾಕಿಕೊಳ್ಳುತ್ತೇನೆ ಅಂತ ಹೇಳುತ್ತಾರಂತೆ. ಆದರೆ ಬಾಯಲ್ಲಿ ಹಾಕೊಂಡದ್ರೆ ಸಮಸ್ಯೆ ಆಗುತ್ತಿದೆ, ಏನ್ ಮಾಡೋದು? ಅವಳಿಗೆ ಇಷ್ಟ, ನನಗೆ ಕಷ್ಟ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಪ್ರಥಮವಾಗಿ ಇಂತಹ ವಿಷಯಗಳು ಅತ್ಯಂತ ವೈಯಕ್ತಿಕವಾದವು. ಹೀಗಿರುವಾಗ ನಿಮ್ಮ ಸಂಗಾತಿಯೊಂದಿಗೆ ಈ ವಿಷಯದ ಬಗ್ಗೆ ಸಂವೇದನಶೀಲವಾಗಿರಿ. ಯಾಕೆಂದರೆ ಒತ್ತಡದಿಂದ ಯಾವುದೇ ಶಾರೀರಿಕ ಸಂಬಂಧವನ್ನು ಅನುಭವಿಸಲು ಸಾಧ್ಯವಿಲ್ಲ, ಬದಲಾಗಿ ಅಸಮಾಧಾನ ಉಂಟಾಗಬಹುದು. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಿ. ಅವಳು ಈ ಕ್ರಿಯೆಯಿಂದ ಸಂತೋಷ ಪಡುವುದಾದರೂ ನಿಮಗೆ ಇದು ಅಸಮಾಧಾನ ತಂದರೆ ಅವಳಿಗೆ ನೇರವಾಗಿ ಹೇಳಿ. ಯಾಕೆಂದರೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆನಂದವು ಅಗತ್ಯವಾಗಿದೆ. ಯಾಕೆಂದರೆ ಬೇರೊಬ್ಬರನ್ನು ಸಂತೋಷಪಡಿಸಲು ನಿಮ್ಮ ಆರಾಮವನ್ನು ತ್ಯಜಿಸಬೇಡಿ. ಕೆಲವು ಮಹಿಳೆಯರಿಗೆ ಈ ಕ್ರಿಯೆ ಒಳ್ಳೆಯ ಅನುಭವದಂತೆ ತೋರಬಹುದು, ಆದರೆ ಇದು ನೀವು ಮಾಡಬೇಕಾದ ಕಡ್ಡಾಯವೂ ಅಲ್ಲ. ನಿಮ್ಮ ದೇಹವು ನಿಮ್ಮದೇ, ಇದನ್ನು ಅರ್ಥೈಸಿಕೊಳ್ಳಿ. ಸ್ನೇಹಿತರೆ, ಬಾಯಿಯಲ್ಲಿ ಶಿಶ್ನ ಹಾಕುವ ಸಂದರ್ಭದಲ್ಲಿ ಸಂಯಮವನ್ನು ನೀವು ಕಳೆದುಕೊಳ್ಳುತ್ತಿದ್ದರೆ, ಅದಕ್ಕಾಗಿ ನೀವು ಬದಲಾಯಿತ ವಿಧಾನಗಳನ್ನು ಅನುಸರಿಸಿ. ಉದಾಹರಣೆಗೆ, ಮಾದಕ ತಂತ್ರಗಳು ಅಥವಾ ಪೌರಾಣಿಕ ಮುದ್ರೆಗಳ ಮೂಲಕ ಆನಂದ ನೀಡುವ ಪ್ರಯತ್ನ ಮಾಡಬಹುದು. ಇದಕ್ಕೂ ನಿಮ್ಮ ಸಮಸ್ಯೆ ಪರಿಹಾರ ಆಗದೇ ಇದ್ದರೆ ತಕ್ಷಣ ನೀವು ವೈದ್ಯಕೀಯ ಸಲಹೆ ಪಡೆದುಕೊಳ್ಳಿ. ಇದಲ್ಲದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸರಳ ಕಸರತ್ತುಗಳು ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.